ಬನ್ನಿ, ತಾಲೂಕಿನ ಶಾಸಕ ಜಿಎನ್ ಗಣೇಶ್ ರವರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಹುಟ್ಟಿದಪ್ಪ ಶುಭಾಶಯಗಳು ಗಣೇಶಣ್ಣವರಿಗೆ. ಜೆಎನ್ ಗಣೇಶಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇರುತ್ತಾ. ಇವತ್ತು ಊರು ತುಂಬಾ ಎಲ್ಲರೂ ಬ್ಯಾನರ್ಗಳು ಹಾಕಿದೀವಿ. ಆದ್ರೆ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟು ಇವತ್ತು ಈ ಮಟ್ಟಿಗೆ ನಿಂದಿರಿಸಿ ಮಾತಾಡ್ತೀವಿ ಅಂದ್ರೆ ಅದು ಜೆಎನ್ ಗಣೇಶಣ್ಣನವರಿಂದ. ನಾವು ಒಬ್ಬ ಆಟೋ ಡ್ರೈವರ್, ಆಟೋ ಚಾಲಕ ಅಂತ ಇವತ್ತು ನಾನು ಪುರಸಭೆ ಸದಸ್ಯನಾಗಿ ನಮ್ಮ 5ನೇ ವಾರ್ಡ್ನಲ್ಲಿ ಪ್ರತಿಯೊಂದು ರೋಡ್ಗಳಾಗ್ಲಿ, ಹಕ್ಕುಪತ್ರ ಆಗಿರ್ಲಿ, ಇವತ್ತೇನಾದ್ರೂ ನಾವು ಇಲ್ಲಿ ನಿಂತು ಮಾತಾಡಕ್ ಕಾರಣ ಅಂದ್ರೆ ಇವತ್ತು ಜೆಎನ್ ಗಣೇಶ್ ಅಣ್ಣನವರಿಂದ. ಮುಂದಿನ ದಿನಗಳಲ್ಲಿ ಮತ್ತೆ ಅವರು ಸಚಿವರಾಗಬೇಕು, ಮತ್ತೆ ಶಾಸಕರಾಗಬೇಕು, ಈಗ ಕಂಪ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ಆತ ಎಲ್ಲಿರ್ತಾನ ಅಲ್ಲಿ ನಾವು ಇರ್ತೀವಿ ಅಂತೇಳಿ ನಾವು ಒಂದೆರಡು ಮಾತು. ಅಧಿಕಾರರು ನಮ್ಮ ಕಂಪ್ಲಿ ಮತ್ತು ಕುರುಗೋಡು ಚಿತ್ರಣವನ್ನೇ ಅಭಿವೃದ್ಧಿಯಲ್ಲಿ ಬದಲು ಮಾಡಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರಾದ ಜೆಎನ್ ಗಣೇಶ್ ಅಣ್ಣನವರಿಗೆ ಇಂದು 46ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಮತ್ತೆ ಅದೇ ರೀತಿಯಾಗಿ ವಿಶೇಷ ರೀತಿಯಿಂದ ಒಬ್ಬೊಬ್ಬರು ಅಭಿಮಾನಿಗಳು ತಮ್ಮದೇ ಆದ ಒಂದು ವೈಯಕ್ತಿಕ ಇಚ್ಛೆಯಿಂದ ಒಂದಿಷ್ಟು ಕಟೌಟ್ ಎಲ್ಲ ಹಾಕಿದ್ದಾರೆ ಮೇಲೆಲ್ಲ. ಅಂದ್ರೆ ಆ ಅಭಿಮಾನ ಹೆಂಗಿದೆ ಅಂತಂದ್ರೆ, ಒಬ್ಬ ಅಭಿಮಾನನ ಗಳಿಸಬೇಕಂತಂದ್ರೆ ಬಹಳ ಕಷ್ಟ. ಅಂದ್ರೆ ಬಡತನದಲ್ಲಿ ಹುಟ್ಟಿ ಶಾಸಕರಾಗಿ ಇವತ್ತು ಎಲ್ಲರ ಅಭಿಮಾನವನ್ನ ಗಳಿಸಿರ್ತಕ್ಕಂಥ ಇವತ್ತು ಜೆಎನ್ ಗಣೇಶಣ್ಣನವರು ಮುಂದಿನ ದಿನದಲ್ಲಿ ಸಚಿವರಾಗಿ ಆಗ್ಬೇಕೆಂಬುದೇ ನಮ್ಮೆಲ್ಲ ಯುವಕರ ಮತ್ತೆ ಲೀಡರ್ಸ್ಗಳ ಆಶಯ. ಹಾಗಾಗಿ ಅವರು ಮುಂದಿನ ದಿನದಲ್ಲಿ ಸಚಿವರಾಗಿ ಕಂಪ್ಲಿ ಕ್ಷೇತ್ರವನ್ನ ಮತ್ತು ಕಂಪ್ಲಿ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರಲ್ಲ, ಅದೇ ರೀತಿ ಇಡೀ ರಾಜ್ಯದ ತುಂಬೆಲ್ಲ ಓಡಾಡಿ ನಮ್ಮ ಕಂಪ್ಲಿ ಮಾದರಿಯನ್ನೇ ಬೇರೆ ಕಡೆ ಅಭಿವೃದ್ಧಿ ಕೆಲಸ ಮಾಡ್ಬೇಕಂತಂದು ಹೇಳ್ತಾ, ಮತ್ತೆ ಅವರಿಗೆ ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಮತ್ತೆ ಅವರ ಕುಟುಂಬ ವರ್ಗಕ್ಕೆ ಎಲ್ಲರಿಗೆ ಒಳ್ಳೇದಾಗಬೇಕು. ಆ ಹುಲಿಗಮ್ಮ ತಾಯಿ ಆಶೀರ್ವಾದದಿಂದ ಮುಂದಿನ ದಿನದಲ್ಲಿ ಕಂಪ್ಲಿಗೆ ಸಚಿವರಾಗಿ ಬರ್ಬೇಕಂತಂದು ಹೇಳ್ತಾ, ನಮಗೆ ಮತ್ತೆ ಎಲ್ಲ ನಮ್ಮ ಗೋಪಾಲಣ್ಣನವರ ನೇತೃತ್ವದಲ್ಲಿ ಸುಮಾರು ಒಂದಿಷ್ಟು ಬ್ಯಾನರ್ ಕಟ್ಟೋದ್ರ ಮೂಲಕ ವಿಭಿನ್ನವಾಗಿ ಮಾಡೋದ್ರ ಮೂಲಕ ಇವತ್ತು ಜೆಎನ್ ಗಣೇಶ್ ಅಣ್ಣನವರ ಹುಟ್ಟುಹಬ್ಬವನ್ನ ನಾವು ಆಚರಣೆ ಮಾಡಿದ್ವಿ ಕಂಪ್ಲಿ ನಗರದಲ್ಲಿ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಜೆಎನ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗಣೇಶ್ ಅಣ್ಣವರಿಗೆ. ಪಿಕೆಪಿಎಸ್ ಅಧ್ಯಕ್ಷ ಹೊಸಕೋಟೆ ಜಗದೀಶ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಸರ್ಕಲ್ ಬಳಿ ಬೃಹತ್ ಕಟೌಟ್ ರೈತಪರ ನಾಯಕ, ಕ್ಷೇತ್ರದ ಜನಸೇವಕ, ಯುವಕರ ಕಣ್ಮಣಿ, ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಆದ ಶ್ರೀ ಜೆಎನ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಜೆಎನ್ ಗಣೇಶ್ ಅವರ ಅಪಾರ ಅಭಿಮಾನಿಗಳ ಬಳಗ, ಕಂಪ್ಲಿ ವಿಧಾನಸಭಾ ಕ್ಷೇತ್ರ. ಶಾಸಕರ ಜನ್ಮದಿನವನ್ನ ಸಾಮಾಜಿಕ ಸೇವೆಯ ಮೂಲಕ ವಿಶಿಷ್ಟವಾಗಿ ಆಚರಿಸಿರುವ ಮತ್ತೊಂದು ಉದಾಹರಣೆಯಾಗಿ ನಾಮನಿರ್ದೇಶಕರು ಆದ ಕೆ ಕೃಷ್ಣರವರು ಗಂಗಾವತಿಯ ಲಯನ್ಸ್ ಮನೋವಿಕಲಚೇತನ ಮಕ್ಕಳ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಕಲ್ಪಿಸಿ ಮಕ್ಕಳೊಂದಿಗೆ ಎಂಎಲ್ಎ ಜನ್ಮದಿನವನ್ನ ಹಂಚಿಕೊಂಡಿದ್ದಾರೆ. ಮುಖಂಡರು ಆದ ಮನೋಹರ್ ಮತ್ತು ಸೊಸೈಟಿ ಮ್ಯಾನೇಜರ್ ಈರಣ್ಣ ಅವರು ಈ ಸಂದರ್ಭ ಉಪಸ್ಥಿತರಿದ್ದರು.
46ನೇ ಹುಟ್ಟುಹಬ್ಬದ ಶುಭಾಶಯಗಳು. ಏನೋ ಎಲ್ಲಾ ಜನಗಳು ಏನೇನೋ ಮಾಡ್ತಾರೆ, ನಾನೊಂಥರ ಮಾಡೋಣ ಅಂತ ಆಲೋಚನೆ ಮಾಡಿ ಬುದ್ಧಿವಂತ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀನಿ. ಆದ್ರೂ ಕೂಡ ನನ್ಗೆ ಬಹಳ ಖುಷಿ ಆಯ್ತು. ಗಣೇಶಣ್ಣವ್ರು ಬಹಳ ಕಷ್ಟಪಡ್ತಾರ, ಮೊದ್ಲಿಂದನೇ ಕಷ್ಟ ಮಾಡ್ತಾನೆ ಇರ್ತಾನ. ಅದನ್ನ ಕಷ್ಟ ಏನೋ ಮೊದ್ ನನ್ಗೆ ಗೊತ್ತು. ಸುಮಾರು ಒಂದು 15 ವರ್ಷಗಳಿಂದ ಅದ್ ಹಿಂದೆ ಎದ್ದು ತಿರುಗಾಡ್ಕೊಂತಾನೆ ಇದ್ದೀವಿ. ಅದು ಒಳ್ಳೇದಾಗ್ಲಿ. ಈ ಮಕ್ಕಳು ಅಂದ್ರೆ ಕೆಡು ಕೇಳಬಾರ್ದು, ಕೆಡು ಮಾತಾಡಬಾರ್ದು, ಕೆಡು ನೋಡಬಾರ್ದು. ಅವರು ದೇವ್ರ ಸಮಾನ ಮಕ್ಕಳು. ಅಂತ ಮಕ್ಕಳು ಆಶೀರ್ವಾದ ನಮ್ಮ ಗಣೇಶನಿಗೆ ಇರ್ಬೇಕು. ಯಾವಾಗ್ಲೂ ಮುಂದೆ ಕೂಡ ಕಂಪ್ಲಿ ಕ್ಷೇತ್ರ ಒಂದೆಲ್ಲ ಇಡೀ ಕರ್ನಾಟಕ ಸೇವೆ ಮಾಡ್ಬೇಕು. ಅವರು ಅಷ್ಟು ದೇವ್ರು ಶಕ್ತಿ ಕೊಡ್ಬೇಕಂತೇಳಿ, ಅವ್ರ ಆರೋಗ್ಯ ಹೆಸರು ಚೆನ್ನಾಗಿರ್ಲಿ ಅಂತೇಳಿ ಕೇಳ್ತಾರೆ. ನಮ್ಮ ಜನಪ್ರಿಯ ಶಾಸಕರು ಜೈನ್ ಗಣೇಶ್ ಅವರು ಸತತ 2ನೇ ಬಾರಿಗೆ ಜಯಶಾಲಿಗಳಾಗಿ ಎಲ್ಲ ಜನರ ಕಾರ್ಯ, ಅದು ಶಾಲೆ, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಮತ್ತು ಅಭಿವೃದ್ಧಿ ಏನೇ ಕೆಲಸಗಳಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಆದರ್ಶಪ್ರಾಯರಾಗಿ ಇದುವರೆಗೆ ಎಷ್ಟೇ ಮಂದಿ ಶಾಸಕರು ಬಂದು ಹೋಗಿದ್ರು ಇವರನ್ನ ತುಲನೆ ಮಾಡಕ್ ಅಸಾಧ್ಯವಾದಂತ ಕೆಲಸಗಳನ್ನ ಅವ್ರು ಮಾಡಕತ್ತಾರೆ. ಅದು ವಿರೋಧ ಪಕ್ಷದಾಗಿರ್ಲಿ, ಆಡಳಿತ ಪಕ್ಷದಾಗಿರ್ಲಿ. ಉದಾಹರಣೆಗೆ ಎಲ್ಲವೂ ಒಂದೊಂದು ತಾಲೂಕಿಗೆ ಒಂದೊಂದು ಕ್ಷೇತ್ರ ಇರ್ತದೆ. ಆದ್ರೆ ನಮ್ಮ ಕಂಪ್ಲಿ ಒಂದು ಕ್ಷೇತ್ರ 2 ತಾಲೂಕು, ಕುರುಗೋಡು ಮತ್ತು ಕಂಪ್ಲಿ. ಅದೃಷ್ಟ ನೋಡ್ರಿ, ಒಂದು ತಾಲೂಕಿಗೆ ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 100 ಬೆಡ್ ಹಾಸ್ಪಿಟ್ಲು ಮತ್ತು ಮಿನಿ ವಿಧಾನಸೌಧ ಇರ್ತದೆ. ಆದ್ರೆ ನಮ್ಮ ಅದೃಷ್ಟ ಹೆಂಗಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕುರುಗೋಡು ಒಂದು 100 ಬೆಡ್ ಹಾಸ್ಪಿಟ್ಲು ಮತ್ತು ಮಿನಿ ವಿಧಾನಸೌಧ, ಇಲ್ಲಿ ಕಂಪ್ಲಿಯಲ್ಲಿ ಒಂದು 100 ಬೆಡ್ ಹಾಸ್ಪಿಟ್ಲು ಮತ್ತು ಮಿನಿ ವಿಧಾನಸೌಧ. ತಾಯಿ ಮಕ್ಕಳ ಹಾಸ್ಪಿಟ್ಲ್ ಕೂಡ ಪ್ರಪೋಸಲ್ ಮಾಡ್ಯಾರ. ಎಲ್ಲಾ ವಸತಿ ಶಾಲೆಗಳನ್ನ ಹೊಸದಾಗಿ ಸೃಷ್ಟಿ ಮಾಡ್ಯಾರ. ಅಂತ ಒಬ್ಬ ನೋಡು, ರಸ್ತೆಗಳಿರ್ಲಿ, ಯಾವುದೇ ಇಂಥದ್ದು ಕೆಲಸ ಇಲ್ಲದಂಗ ಅತಿ ಹೆಚ್ಚಿನ ಮಟ್ಟದಲ್ಲಿ ಕೆಲಸ, ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಅವರು ನಿರಂತರ. ನಾವೇನಂತೀವಿ ಅಂದ್ರೆ 224 ಮಂದಿ ನಮ್ಮ ಕರ್ನಾಟಕದ ವಿಧಾನಸಭಾ ಕ್ಷೇತ್ರದಾಗಿದ್ರೆ ನಮ್ಮ ಒಬ್ಬ ಕ್ಷೇತ್ರದ ಶಾಸಕ ಜಯನ್ ಗಣೇಶ್ ಅವರು 46ನೇ ಹುಟ್ಟುಹಬ್ಬ ಇದು. ಅವರ 24x7 ಅಂತೀವಿ ನಾವು. ಯಾವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹೋದೋಣಪ್ಪ ಅಂತಂದ್ರೆ ಎಲ್ಲ ಇಡೀ ಕ್ಷೇತ್ರ ತಿರುಗಾಡಿ ಕಷ್ಟ ಸುಖಗಳನ್ನು ಕೇಳ್ತಾ ಬಂದು ಮನೆ ಸೇರ್ತಾರ. ರಾತ್ರಿ ಎಷ್ಟೊತ್ತಿ ಬರ್ತಾರೋ ಗೊತ್ತಿಲ್ಲ. ನಿರಂತರ ಬಿಡಪ್ಪ ಇವತ್ತಿನ ದಿವಸ ಮನೆ ನನ್ನ ಕೆಲಸ ಇತ್ತು ನಾನು ಹೋಗೋದಿಲ್ಲ ಅನ್ನೋದೇ ಇಲ್ಲ. ಅವು ಎಲ್ಲವನ್ನೂ ಬದಿಗೊತ್ತಿ ಜನರು ನಮಗೆ ಅವಕಾಶ ಕೊಟ್ಟಾರ, ನಾವು ಕೆಲಸ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಿದಾರೆ. ಅವರಿಗೆ ಈ ದಿವಸ ಅವರೇ ಇನ್ನೂ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯ, ನೆಮ್ಮದಿ ಕೊಟ್ಟು ಆ ದೇವ್ರು ಕಾಪಾಡ್ಲಿ. ಇನ್ನು ನಮ್ಮ ಒಂದು ಆಸೆ ಏನೈತಂದ್ರೆ ಅವ್ರು ಶಾಸಕರಾಗಿ ಇಷ್ಟು ಕೆಲಸ ಮಾಡ್ತಿದ್ರು, ಮಂತ್ರಿಗಳಾದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ತರಬಹುದು ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ, ಅವ್ರ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ಲ ಅಂತ ಹೇಳಿ ಈ ದಿವಸ ನಾವು ಈ ಬುದ್ಧಿಮಾಂದ್ಯ ಮಕ್ಕಳಿಗೆ ಒಂದು ದಿವಸದ ಊಟ ಕೊಟ್ಟು ಅವರ ಒಂದು ಆರೈಕೆ ಕೂಡ ನಮ್ಮ ಶಾಸಕರಿಗೆ ಇರಲಿ ಅಂತಕ್ಕಂಥ ಅಭಿಪ್ರಾಯದಿಂದ ನಮ್ಮ ಇವತ್ತಿನ ದಿವಸ ಕೃಷ್ಣ ಅವರು ನಮ್ಮ ನಾಮಿನಿ ಕೌನ್ಸಿಲರು ಮತ್ತು RSS ನಿರ್ದೇಶಕರು, ಸೊಸೈಟಿ ನಿರ್ದೇಶಕರಾಗ್ಯಾರ. ಅವರ ಒಂದು ಆಸೆ, ಎಲ್ಲ ಮಕ್ಕಳ ಆಶೀರ್ವಾದ ಕೂಡ ನಮ್ಮ ಶಾಸಕರಿಗೆ ಇರಲಿ, ಅವರು ಇನ್ನು ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಲಿ, ಅವ್ರಿಗೆ ಅವಕಾಶಗಳು ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ದಿವಸ ಅವ್ರಿಗೆ ಒಂದು ದಿವಸದ ಊಟದ ವ್ಯವಸ್ಥೆ ಸಿಹಿ ಕೊಟ್ಟು ಅವ್ರ ಆರೈಕೆ ಆಶೀರ್ವಾದ ಇರಲಿ ಅಂತ ಹೇಳಿ ಹೇಳ್ತಾ ಇದೀವಿ. ಗಣೇಶ್ ಸರ್ಗೆ 46ನೇ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಗೆ ಆರೋಗ್ಯ ಚೆನ್ನಾಗಿರ್ಲಿ ಸರ್, ನೀವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂಘದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ದೇಶಕ ಕೃಷ್ಣ ಅವರು ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಇಲ್ಲಿ ಮಕ್ಕಳು ನೋಡಿದ್ರೇನೆ ನನ್ಗೆ ಅವ್ರಿಗೆಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಮಾಡ್ಯಾನ ಮತ್ತೆ ಆದ್ರೂ ನಾವು ಶುಭಾಶಯಗಳು ಹೇಳ್ತೀನಿ ಸರ್. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರಾದ ಶ್ರೀ ಜಯನ್ ಗಣೇಶ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಸಿಡಿ ರಾಜಶೇಖರ್, ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ರಚನಾ ವೇದಿಕೆ, ಕಂಪ್ಲಿ. ನಮಸ್ಕಾರ, ನನ್ನ ಹೆಸರು ಶೋಭಾ ಅಂತ, ಸ್ಪೆಷಲ್ ಟೀಚರ್ ಆಗಿ ಲಯನ್ಸ್ ಕ್ಲಬ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ದಿನ ಏನಪ್ಪಾ ಅಂದ್ರೆ ಏಪ್ರಿಲ್ 5 ನೆನಪಿನಲ್ಲಿ ಇಟ್ಕೊಳಕ್ಕಂತ ಒಂದು ಹೆಸರಾಗಿ ದಿನವಾಗಿದೆ. ಕಾರಣ ಇವತ್ತಿನ ದಿನ ಶ್ರೀ ಜಯನ್ ಗಣೇಶ್ ಅವರ ಮಾನ್ಯ ಶಾಸಕರು ಹಾಲಿ ಕಂಪ್ಲಿ ಅವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಈ ಒಂದು ಲಯನ್ಸ್ ಕ್ಲಬ್ಗೆ ಬಂದು ಇಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತೆ ಎಲ್ಲ ಪೋಷಕವೃಂದದವರಿಗೂ ಮತ್ತೆ ಎಲ್ಲ ಸಿಬ್ಬಂದಿಯವರಿಗೆ ಒಂದು ಉತ್ತಮವಾದ ವಿಶೇಷವಾದ ಊಟದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವರಿಗೆ ದೇವರು ಇವತ್ತಿನ ದಿನ ಅವರು ಅನ್ಕೊಂಡಂತ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಲಿ, ಅವರ ಕಾರ್ಯಕರ್ತರು ಅವ್ರಿಗೆ ಬೆಂಬಲವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮುಖ್ಯವಾಗಿ ಅವರ ಈ ಒಂದು ಸೇವಾ ಮನೋಭಾವ ಹೆಚ್ಚೆಚ್ಚು ಬೆಳೀತಾ ಇರಲಿ. ಈಗ ಹಲವಾರು ಕಡೆ ಈ ದಿನ ಅವರು ಅನ್ನದಾನ ಮಾಡ್ತಾ ಇದ್ದಾರೆ,
ಮತ್ತೆ ಹಣ್ಣು ಅದೆಲ್ಲ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು, ನಿರ್ಗತಿಕ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಇವತ್ತಿನ ದಿನ ಅವ್ರು ವಿಶೇಷವಾಗಿ ಅವರ ಕಾರ್ಯಕರ್ತರು ತುಂಬ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ತುಂಬ ಸ್ವಇಚ್ಛೆಯಿಂದ ಪ್ರೀತಿಯಿಂದ ಅವರ ಒಂದು ಕಳಕಳಿ ನಮ್ಮವರೆಗೂ ಬಂದು ತಲುಪಿ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆಲ್ರಿಗೂ ಕೂಡ ಅವರು ಒಂದು ದಾನ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ. ಆ ಒಂದು ದಾನದ ರೀತಿ ಪರಿಮಿತಿ ಅವರೆಲ್ಲ ಇನ್ನೂ ಹೆಚ್ಚೆಚ್ಚು ಹಬ್ಬಲಿ, ಅವರ ಆಸೆ ಆಕಾಂಕ್ಷೆಗಳು ಈಡೇರಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ಆರೋಗ್ಯ ಆಯುಷು ಆ ದೇವರು ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ದಿನ ನಮಗೆ ಈ ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ನನ್ನ ಪರವಾಗಿ ಮತ್ತು ನನ್ನ ಶಿಕ್ಷಕ ವೃಂದದವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರಾದ ಶ್ರೀ ಜೆಎನ್ ಗಣೇಶ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಭಟ್ಟ ಪ್ರಸಾದ್, ಅಧ್ಯಕ್ಷರು ಪುರಸಭೆ ಕಂಪ್ಲಿ. ಇದರ ಜೊತೆಗೆ ಕಂಪ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಗಳಿಸ್ತಾ ಇದೆ. ಜನಮತ ಶಾಸಕರಾಗಿರ್ತಕ್ಕಂಥ ಜೆಎನ್ ಗಣೇಶ್ ಸರ್ ಅವರ ಹುಟ್ಟು ಹಬ್ಬದ ನಿಮಿತ್ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸರಾವ್ ಅವರೇ ಹಾಗೂ ಮುಖೇಶ್ ಸ್ವಾಮಿ ಅವರೇ ಹಾಗೂ ಎಲ್ಲ ನಮ್ಮ ಪುರಸಭೆ ಸದಸ್ಯರೇ, ಸ್ಟ್ಯಾಂಡಿಂಗ್ ಕಮಿಟಿಯ ಉಸ್ಮಾನ್ ಅವರೇ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ವೈದ್ಯ ವೃಂದದವರೇ, ಇವತ್ತು ನಮ್ಮ ಹಗಲಿರಲು ನಮ್ಮ ಕ್ಷೇತ್ರಕ್ಕಾಗಿ ಶ್ರಮಿಸುತ್ತಿರುವ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಸರ್ ಅವರ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಹುಟ್ಟು ಹಬ್ಬವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಈ ಕೇಕನ್ನು ಕಟ್ ಮಾಡುವ ಮೂಲಕ ರೋಗಿಗಳಿಗೆ ಹಣ್ಣು ಹಂಪಲ ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಾತು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರು ಆದ ಶ್ರೀ ಜೆಎನ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಕೆ ಶ್ರೀನಿವಾಸರಾವ್, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಂಪ್ಲಿ. ಜೆಎನ್ ಗಣೇಶ್ ಅಣ್ಣನವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ದಿನ ಕಂಪ್ಲಿಯ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ನೆಚ್ಚಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀನಿವಾಸ ಅಣ್ಣವರೇ, ಅದೇ ರೀತಿ ನಮ್ಮ BDCC ಬ್ಯಾಂಕ್ ನಿರ್ದೇಶಕರಾದಂಥ ಮುಖೇಶ್ ಸ್ವಾಮಿ ಅವರೇ, ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಭಟ್ಟ ಪ್ರಸಾದ್ ಅಣ್ಣವರೇ, ಮಾಜಿ ಪುರಸಭೆ ಅಧ್ಯಕ್ಷರಾದಂಥ ಸುಧೀರ್ ಅವರೇ, ನಮ್ಮ ಅಣ್ಣನ ಸಮಾನರಾದಂಥ ನಾರಾಯಣಪ್ಪಣ್ಣವರೇ ಮತ್ತು ಎಲ್ಲ ಪುರಸಭೆ ಸದಸ್ಯರೇ, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದಂಥ ಉಸ್ಮಾನ್ ಅಣ್ಣವರೇ, ಎಲ್ಲ ನನ್ನ ಪ್ರೀತಿಯ ಪುರಸಭೆ ಸದಸ್ಯರೇ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರೇ, ಕಾಂಗ್ರೆಸ್ ಎಲ್ಲ ಲೀಡರ್ಗಳೇ, ಈ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೇನಪ್ಪ ಅಂತಂದರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಜೆಎನ್ ಗಣೇಶ್ ಅಣ್ಣವರ ಬರ್ತ್ಡೇ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎದಕ್ಕೆ ಇಟ್ಕೊಂಡಿವಪ್ಪ ಅಂದರೆ ಇಲ್ಲಿ ಬಾಣಂತಿಯರು ಇರ್ಬೋದು ಮತ್ತು ನಮ್ಮ ಇಲ್ಲಿ ಆಸ್ಪತ್ರೆಗೆ ಬಂದಂಥ ರೋಗಿಗಳು ಇರ್ಬೋದು, ಅವರಿಗೆಲ್ಲರಿಗೆ ನಾವು ಹಣ್ಣು ಹಾಲನ್ನು ವಿತರಣೆ ಮಾಡುವ ಮುಖಾಂತರ ನಮ್ಮ ಜನಪ್ರಿಯ ಶಾಸಕರಾದಂಥ ಜೆಎನ್ ಗಣೇಶ್ ಅಣ್ಣವ್ರ ಬರ್ತ್ಡೇ ಆಚರಿಸ್ತಿದ್ದೀವಿ. ಕೇಕ್ ಕಟ್ ಮಾಡೋದ್ರ ಮುಖಾಂತರ ದಯವಿಟ್ಟು ನಮ್ಮ ಜೆಎನ್ ಶಾಸಕ ಗಣೇಶ್ ಅಣ್ಣವರು ಮುಂದಿನ ದಿನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಜನರಲ್ ಬಂದರೂ ಕೂಡ ಅವರೇ ಹ್ಯಾಟ್ರಿಕ್ ಆಗಿ ಶಾಸಕರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರು ಬರ್ತ್ಡೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀನಿವಾಸರಾವ್ ಅವರು ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರಾದ ಪ್ರಸಾದ್ ಅವರೇ ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರಾದ ಸುಧೀರ್ ಅವರೇ, ನಾರಾಯಣಪ್ಪ ಅವರೇ ಮತ್ತು ಎಲ್ಲ ಪುರಸಭಾ ಸದಸ್ಯರು, ಆತ್ಮೀಯ ಸಹೋದರ ಇವತ್ತು ನಾವು ಎಲ್ಲರೂ ಬಹಳಷ್ಟು ನಮ್ಮ ಶಾಸಕರಾಗಿರ್ತಕ್ಕಂಥ ಗಣೇಶ್ ಅವರ ನಾವು ಬಹಳಷ್ಟು ಸಂತೋಷದಿಂದ ಸೇರಿದ್ದೇವೆ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದು ಎಲ್ಲರಿಗೂ ಸಂತೋಷ ಅನಿಸ್ತದೆ. ಈ
ಕಾರ್ಯಕ್ರಮ ಯಶಸ್ವಿಯಾಗಲಿ, ಅವರಿಗೆ ಇನ್ನೂ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಜಯನ್ ಗಣೇಶನ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ನಮ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ಬಹಳ ಅಭಿವೃದ್ಧಿ ಆಗಿದೆ. ಇಡೀ ಯಾವುದೇ ಒಂದು ರಸ್ತೆಗೆ ಊರಿಗೆ ರಸ್ತೆ ಇದ್ದಿಲ್ಲ, ಎಲ್ಲ ಊರಿಗೆ ಡಾಂಬರೀಕರಣ ರಸ್ತೆ, ಆಮೇಲೆ ಎಲ್ಲ ರೀತಿಯ ಸಹಕಾರ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಇದೇ ಒಂದು ಸಚಿವರ ಪಟ್ಟಿಯಲ್ಲಿ ನಮ್ಮ ಅನ್ನದ ಬಂದು ಸಚಿವರಾಗಬೇಕಂತೇಳಿ ಈ ಮುಖಾಂತರ ಶುಭಾಶಯ ಕೊಡ್ತಾರೆ. ಸನ್ಮಾನ್ಯ ಜಯನ್ ಗಣೇಶ್ ಅವರ ಹುಟ್ಟುಹಬ್ಬದ ಎಲ್ಲರಿಗೂ ಭಗವಂತ ಅವ್ರಿಗೂ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಳ್ಳಿ. ಜೊತೆಗೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಇನ್ನೂ ಸಾಕಷ್ಟು ಕೆಲಸ ಮಾಡುವಂಥ ಅಭಿರುಚಿ ಮತ್ತು ಶಕ್ತಿ ಶ್ರಮ ಅವರು ಭಗವಂತ ಕೊಳ್ಳಿ. ಜೊತೆಗೆ ಈಗೇನು ರಿಷಫಲ್ ಅಂತಾರೆ, ಸಂಪುಟ ಪುನರಚನೆ ಮಾಡ್ತಾರೆ, ಇಂಥ ಯುವಕರನ್ನೇ ಆಯ್ಕೆ ಮಾಡಿ ಮಂತ್ರಿ ಸ್ಥಾನ ಕೊಟ್ಟಲ್ಲಿ ಅದೇ ನಮ್ಮ ಕ್ಷೇತ್ರಕ್ಕೊಂದೇ ಅಲ್ಲ ಇಡೀ ರಾಜ್ಯಕ್ಕೆ ಅವ್ರು ಕೊಟ್ಟಂಥ ಖಾತೆಯನ್ನು ಉತ್ತಮವಾಗಿ ನಿರ್ವಹಿಸ್ತಾರೆ ಅನ್ನೋ ಜವಾಬ್ದಾರಿ ಈ 7 ವರ್ಷದಲ್ಲಿ ಎಲ್ಲರಿಗೂ ಬಂದಿದೆ. ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡ್ತಿದ್ದೀವಿ. ನಮ್ಮ ಶಾಸಕರು ಯುವಕರಿದ್ದಾರೆ, ಉತ್ಸಾಹಿಗಳು ಇದ್ದಾರೆ, ಹಾಗೂ ಶ್ರಮಜೀವಿಗಳಿದ್ದಾರೆ. ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ನೋಡಿದ್ದೀರಿ ಇವ್ರ ಶ್ರಮವನ್ನು. ಅವರ ಶ್ರಮವನ್ನು ಗುರುತಿಸಿ, ಅವರ ಪ್ರಾಮಾಣಿಕತೆ, ಅವರ ನಿಷ್ಠೆ ಮತ್ತು ಜನಪರ ಕಾಳಜಿಯನ್ನು ಗುರುತಿಸಿ ಅವರಿಗೆ ಮುಂದೆ ಬರ್ತಕ್ಕಂಥ ಸಂಪುಟ ಪುನರಚನೆಯಲ್ಲಿ ಒಂದು ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಬೇಕಂತೇಳಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಇಡೀ ಜನತೆ ಪರವಾಗಿ, ಕರ್ನಾಟಕ ರಾಜ್ಯದ ಅವರ ಅಭಿಮಾನಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು KPCC ಅಧ್ಯಕ್ಷರುಗಳಿಗೂ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರೂ ಆದ ಶ್ರೀ ಜಯನ್ ಗಣೇಶ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವರು ಶ್ರೀ ಎನ್ ಹಬೀಬ್ ರೆಹಮಾನ್, ಅಧ್ಯಕ್ಷರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಂಪ್ಲಿ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಯನ್ ಗಣೇಶಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸರಾವ್ ವಾಸಣ್ಣ ಅವರ ನೇತೃತ್ವದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದಿದ್ದು, ಎಲ್ಲರಿಗೂ ನಾನು ಇವತ್ತಿನ ದಿವಸ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನೇಕ ನಮ್ಮ ಜಯನ್ ಗಣೇಶ್ ಅವರ ಅಭಿಮಾನಿಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ನಮ್ಮ ಶಾಸಕರಿಗೆ ಆ ದೇವರ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಮತ್ತು ಆರೋಗ್ಯ ಆಯುಷ್ ಕೊಳ್ಳಿ ಅಂತೇಳಿ ಭಾವಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದ ಸಚಿವರನ್ನಾಗಿ ನಮ್ಮ ಜಯನ್ ಗಣೇಶ್ ಅವರು ಆಗ್ತಾರೆ. ಮತ್ತು ಇದಕ್ಕೆ ನಮ್ಮ ಈ ಒಂದು ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತೀವಿ. ಜನಪ್ರಿಯ ಶಾಸಕರು 24x7 ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರಿಗೆ ಸಚಿವ ಸ್ಥಾನ ಕೊಡಲೇಬೇಕಂದ್ರೆ ಈ ಮುಖಾಂತರ ಮನವಿ ಮಾಡ್ತೀವಿ. ಹಾಗೂ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಜಯನ್ ಗಣೇಶ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಇವತ್ತು ಕಂಪ್ಲಿ ಕ್ಷೇತ್ರ ಸಂಭ್ರಮಾಚರಣೆಯಿಂದ ಆಚರಿಸುತ್ತಿರುವುದು ಭಾಳ ಸಂತೋಷದ ವಿಚಾರ. ಇಲ್ಲಿ ಇಷ್ಟು ಜನ ನೋಡ್ತಾ ಇದ್ದೀವಿ, ಒಬ್ಬೊಬ್ಬರು ಒಂದೊಂದು 200-300 ಸಾವಿರ ಜನ ತರುವಂಥ ನಾಯಕ ಇವತ್ತು ಅತಿ ಹೆಮ್ಮೆಯಿಂದ ತಮ್ಮ ಮನೆಯ ಹಬ್ಬ ಅಂತಂತೆ ಆಚರಿಸ್ತಿರೋದು ಭಾಳ ಸಂತೋಷದ ವಿಚಾರ. ನಾನು ಈ ಒಂದು ವಯಸ್ಸಿಗೆ ಹಲವಾರು ಶಾಸಕರು ನೋಡಿದ್ದೀನಿ, ಹಲವಾರು ಕ್ಷೇತ್ರಗಳನ್ನು ಕಂಡಿದ್ದೀನಿ, ಈ ರಾಜ್ಯ ಸುದ್ದಿನ ಸಂಘಟನೆ ಮೂಲಕ. ಆದರೆ ಇಂಥ ಒಂದು ಜನಪ್ರಿಯ ಶಾಸಕರನ್ನು ನಾನು ಎಲ್ಲಿ ನೋಡಿಲ್ಲ. ಅಂಥ ಶಾಸಕರ ಅನುಕೂಲ ಸ್ಥಿತಿಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡ್ತಿರೋದು ನಮ್ಮ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಭಟ್ಟಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತು ವಾಸಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅಭಿವೃದ್ಧಿಯ ನೇತಾರರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಹಬ್ಬವನ್ನೇ ಆಚರಿಸುತ್ತಿದ್ದೇವೆ. ನಾನು ಯಾವತ್ತೂ ನೋಡಿಲ್ಲ. ಇಂಥ ಒಂದು ಶಾಸಕರು ಇನ್ನು ಮುಂದೆ ಹೆಚ್ಚಿನ ಸ್ಥಾನದಲ್ಲಿ ಬರಲಿ, ಅವರೆಲ್ಲರೂ ನಮಗೆ ಆರೈಕೆ ಮಾಡಲಿ. ಅವರು ಇದೇ ರೀತಿ ಮನಸ್ಥಿತಿಯನ್ನು ಇಟ್ಕೊಂಡು ಜನಗಳನ್ನು ಎಲ್ಲರನ್ನೂ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಎಲ್ಲ ಜನರನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಹೋಗ್ತಿರುವಂಥ ನೇಚರ್ಸನ್ನು ಅದನ್ನು ಮುಂದುವರಿಸಿಕೊಂಡು ಹೋಗಲಿ. ಯಾವುದೇ ಒಂದು ಕಿವಿ ಮಾತಿಗೆ ಕಿವಿಯಲ್ಲಿ ಕಿಪಿ ಊದಂಥ ಜನಗಳ ಮಾತಿಗೆ ಊರ್ಬಡದೇನೆ ಯಾವತ್ತ ಸ್ಥಿತಿ ಈ ಹಿಂದೆ ಹೆಂಗೆ ಬಂದಿರೋ ಅದೇ ರೀತಿಯಲ್ಲಿ ಮುಂದೆ ಹೋಗ್ಬೇಕಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಈ ಹಿಂದೆ ಜನಗಳು ಪಿಪಿ ಊದಿ ಕಿವಿಯಲ್ಲಿ ಇಟ್ಕೊಂಡು ಮನೆ ಕುತ್ಕೊಂಡಿರ್ತಕ್ಕಂಥ ಶಾಸಕರು ನೋಡಿದ್ವಿ. ಆ ರೀತಿ ನಮ್ಮ ಶಾಸಕರು ಅಲ್ಲ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಕೊಡ್ತೀನಿ. ಹಾಗಾದರೆ ನಮ್ಮೆಲ್ಲರೂ ಇವತ್ತು ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆಯಿಂದ ಆಚರಿಸಿದ್ದಕ್ಕೆ ಜಯನ್ ಗಣೇಶ್ ಸಾಹೇಬ್ರವರಿಗೆ ಈಗ
ಸಂಪುಟ ದರ್ಜೆಯ ಸ್ಥಾನಮಾನದ ಒಂದು ನಿಗಮ ಮಂಡಳಿ ಕೊಟ್ಟಿದ್ದಾರೆ. ಅದು ನಮಗೆ ಸಾಲದು. ಅಂಥ ಒಬ್ಬ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ ರಾಷ್ಟ್ರೀಯ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು ಅವರಿಗೆ ಮುಂಬರುವ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಸಂಪುಟ ದರ್ಜೆ ಸ್ಥಾನಮಾನಗಳನ್ನು ಕೊಟ್ಟು ಕಾಂಗ್ರೆಸ್ ಕೀರ್ತಿಯನ್ನು ಪತಾಕೆಯನ್ನು ಆರಿಸುವ ವ್ಯವಸ್ಥೆ ಗಣೇಶ್ ಸಾಹೇಬರು ಮಾಡಿಕೊಡ್ಬೇಕಂತ ನಾನು ಹೈಕಮಾಂಡ್ಗೆ ಮತ್ತು ಎಲ್ಲ ರಾಜ್ಯ ನಾಯಕರಿಗೆ ನಾನು